ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನಗೆ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದರು, ಸಾದಾ ಬ್ಲೌಸ್ಗೆ ಪೈಪಿಂಗ್ ಹಾಕ್ತೆ ಇನ್ನೇನು ಕೂಡ ದಾರಿ ಇಲ್ವಾ ಅದಕ್ಕೆ ಅಂತ. ಸೊ ಪೈಪಿಂಗ್ ಹಾಕ್ತೆ ಹಾಗೆಯೇ ಹೊಲಿಗೆ ಕೂಡ ಹಾಕೋಬೋದು ನೀವು. ನಾರ್ಮಲ್ ಪೈಪಿಂಗ್ ಥರನೇ ಕಾಣಿಸುತ್ತೆ. ಹಾಗೆ ಸಾದಾ ಬ್ಲೌಸ್ಗೆ ಸುಮಾರು ಜನ ಹಾಗೆಯೇ ಸ್ಟಿಚ್ ಮಾಡ್ತಾರೆ. ನಾನು ಕೆಲವೊಂದು ಬ್ಲೌಸ್ಗಳನ್ನೂ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ತೀನಿ. ಕೆಲವೊಬ್ಬರಿಗೆ ಮಾತ್ರ ಪೈಪಿಂಗ್ ಹಾಕ್ಕೊಡ್ತೀನಿ. ಸೊ ಅದನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಸೊ ಇದು ಬಂದು ನೋಡಿ 1/4 ಇಂಚ್ ಬಟ್ಟೆನ ತಗೊಂಡಿದ್ದೀನಿ. ಸ್ಟ್ರೈಟ್ ಪೀಸೇನೆ ತಗೊಂಡಿದ್ದೀನಿ. ನಾನು ಯಾವಾಗಲೂ ಕೂಡ ನಾರ್ಮಲ್ ಪೈಪಿಂಗ್ ಆಗಿರ್ಬೋದು ಅಥವಾ ಇದಾಗಿರ್ಬೋದು ಕ್ರಾಸ್ ಪೀಸ್ನ ತಗೊಳ್ಳೋದಿಲ್ಲ. ಸೊ ನೋಡಿ, ಸ್ಟ್ರೈಟ್ ಪೀಸ್ನೇ ತಗೊಂಡಿದ್ದೀನಿ. ಇದೇ ರೀತಿ ಸ್ಟ್ರೈಟ್ ಪೀಸ್ನ ತಗೊಂಡು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಹೊಸ್ದಾಗಿ ಯಾರಾದರೂ ಟೈಲರಿಂಗ್ನ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ನನ್ನ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ ಅಂತ ಇದೆ, ಚೆಕ್ ಮಾಡಿ. ಅಲ್ಲಿ ನಾನು ಟೈಲರಿಂಗ್ ಕ್ಲಾಸ್ ಬಿಗಿನಿಂಗಿಂದ ಹೇಳ್ಕೊಟ್ಟಿದ್ದೀನಿ. ಸೊ ಇದನ್ನು ಈ ರೀತಿ ತಗೊಂಡಿದ್ದೀನಿ. ಇವಾಗ ಇದನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಪೈಪಿಂಗ್ನ ಈ ರೀತಿ ಇಟ್ಕೊಂಡು ಇದನ್ನು ಹೀಗೆ ಫೋಲ್ಡಿಂಗ್ ಮಾಡ್ಕೋಬೇಕು ನೋಡಿ. ಒಂದು ಸ್ವಲ್ಪ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಆಲ್ರೆಡಿ ವೀಡಿಯೋ ಹಾಕಿದ್ದೆ, ಬಟ್ ಬ್ಲೌಸ್ಗೆ ಹಾಕಿ ತೋರಿಸೋಣ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಉಕ್ಸ್ಪಟ್ಟಿ ಕಡೆ ಸ್ಟಿಚ್ ಮಾಡ್ಕೊಂಡಿದ್ದೀರಲ್ವಾ, ಉಕ್ಸ್ಪಟ್ಟಿ ಕಡೆ ಸ್ಟಿಚ್ ಎಲ್ಲಿ ಮಾಡ್ಕೊಂಡಿದ್ದೀರಾ ಅಲ್ಲಿಗೆ ಈ ರೀತಿ ಹಾಕ್ಕೊಂಡು ಅಲ್ಲಿ ಒಂದು ರೀತಿ ರಫ್ ಮಾಡ್ಕೊಳ್ಳಿ. ಓಕೆನಾ? ರಫ್ ಮಾಡಿಕೊಂಡು ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಈ ಕಡೆ ಸೈಡ್ಗೆ 1/4 ಇಂಚಷ್ಟು ನೀವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೋಡಿ. ಹೀಗೆ ಸೈಡ್ಗೆ 1/4 ಇಂಚಷ್ಟು ಸ್ಟಿಚ್ ಮಾಡ್ಕೊಳ್ತಾ ಬಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಮಾಡೋದಕ್ಕೆ ಹೋಗಬೇಡಿ. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆ ರೀತಿ ಮಾಡಬೇಡಿ. ಹಾಗೆಯೇ ಬಟ್ಟೆನ ಮಧ್ಯಕ್ಕೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಓಕೆನಾ? ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ನೋಡಿ. ಹೀಗೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಯಾರಿಗೆಲ್ಲ ಪೈಪಿಂಗ್ ಹಾಕೋದಕ್ಕೆ ಬರಲ್ಲ ಅನ್ನೋರು ಈ ರೀತಿ ಟ್ರೈ ಮಾಡಿ. ಪೂರ್ತಿ ಇಲ್ಲಿ ರೌಂಡ್ ಶೇಪಲ್ಲಿ ಕೂಡ ಅಷ್ಟೇ. ಈಗ ಬ್ಲೌಸ್ ಹತ್ರ ಇಲ್ಲಿ ರೌಂಡ್ ಶೇಪ್ ನಾವು ಕಟ್ ಮಾಡಿರ್ತೀವಿ ನೋಡಿ ಬ್ಯಾಕಲ್ಲಿ, ಅಲ್ಲೂ ಕೂಡ ಈ ರೀತಿ ಸ್ಟ್ರೈಟನ್ನೇ ಇಟ್ಕೊಂಡು ಹಾಕೊಳ್ತಾ ಬನ್ನಿ. ಅಲ್ಲೂ ಕೂಡ ಕ್ರಾಸಾಗಿ ತಿರುಗಿಸ್ಬೇಕು ಅಂತೇನಿಲ್ಲ ನೋಡಿ. ಈ ರೀತಿ ಸೊ ಒಂದು 2 ನಿಮಿಷದಲ್ಲೆಲ್ಲ ನಾವು ರೆಡಿ ಮಾಡ್ಕೊಬಿಡ್ಬೋದು. ಜಾಸ್ತಿ ಏನು ಟೈಮಿಂಗ್ಸ್ ತಗೊಳ್ಳೋದಿಲ್ಲ ಇದು. ಸೊ ನಾನು ಆಲ್ಮೋಸ್ಟ್ ಅಲ್ಲೂ ಪೈಪಿಂಗ್ ಕೇಳೋರಿಗೆ ಮಾತ್ರ ಪೈಪಿಂಗ್ ಹಾಕ್ಕೊಡ್ತೀನಿ. ಇಲ್ಲಾಂತಂದರೆ ಈ ರೀತಿ ಹೊಲಿಗೆನೇ ಹಾಕ್ಕೊಡ್ತೀನಿ. ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಪೈಪಿಂಗ್ ಥರ. ಇದಾದಮೇಲೆ ಕಾಜಾಪಟ್ಟಿ ಹತ್ರ ಬನ್ನಿ. ಕಾಜಾಪಟ್ಟಿ ಹತ್ರ ಬಂದು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಬಿಡಬೇಕು ಬಟ್ಟೆನ ನೋಡಿ. 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಇಲ್ಲಿ ಕಟಿಂಗ್ ಮಾಡ್ಕೊಂಡ್ಬಿಡಿ. ಸೊ ಇದನ್ನು ಎಕ್ಸ್ಟ್ರಾ ಪೀಸ್ ಇರುತ್ತೆ ನೋಡಿ, ಒಂದು 1/4 ಇಂಚಷ್ಟು ಬಿಟ್ಟು ಎಕ್ಸ್ಟ್ರಾನೆಲ್ಲ ಕಟ್ ಮಾಡ್ಕೊಳ್ಳಿ. ಯಾಕಂತಂದರೆ ಇಲ್ಲಾಂದರೆ ನಿಮಗೆ ಇಲ್ಲಿ ಕಾಣಿಸುತ್ತೆ, ನಾವು ಉಲ್ಟಾ ತಿರುಗಿಸ್ದಾಗ ಇಲ್ಲಿ ಕಾಣಿಸುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿ ಇಟ್ಕೊಳ್ಳಿ. ಬ್ಲೌಸ್ ಕಟ್ ಮಾಡಿಬಿಟ್ಟಿರ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಇದಾದಮೇಲೆ ನೋಡಿ ಹೀಗೆ ಇದನ್ನು ಇಟ್ಕೊಂಡು ಹೀಗೆ ಓಪನ್ ಮಾಡ್ಕೊಳ್ಳಿ. ಹೀಗೆ ಹಾಕ್ಕೊಳ್ಳಿ. ಇದು ಇಲ್ಲೇ ಇರಬೇಕು, ಒಳಗಡೆನೇ ಇದ್ದು ಇದನ್ನೇ ಇದ್ರ ಮೇಲ್ಗಡೆ ಹೀಗೆ ಇಟ್ಕೋಬೇಕು. ಮೇಲ್ಗಡೆ ಹೀಗೆ ಇಟ್ಕೊಂಡು ಇದ್ರ ಮೇಲ್ಗಡೆ ಅಂಚಲ್ಲಿ ನಮಗೆ ಹೊಲಿಗೆ ಬರಬೇಕು. ಸೊ ಗೊತ್ತಾಗ್ತಾ ಇದೆ ಅಲ್ವಾ? ಈ ಬಟ್ಟೆನ ಇಲ್ಲಿ ಇಟ್ಟಿದ್ದೀವಿ, ಇದನ್ನು ಓಪನ್ ಮಾಡಿಕೊಂಡು ಈ ಎರ್ಜಸ್ಗೆ ಹೊಲಿಗೆ ಬರ್ತಾ ಹೋಗ್ಬೇಕು. ಈ ಕಡೆ ಸೈಡ್ಗೂ ಹಾಕ್ಬೇಡಿ, ಮಧ್ಯಕ್ಕೂ ಹಾಕ್ಬೇಡಿ, ತುದಿಗೆ ಹಾಕ್ಕೊಳ್ಳಿ. ತುದಿಗೆ ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ. ಪೂರ್ತಿಯಾಗಿ ಈ ರೀತಿ ಇಟ್ಕೋಬೇಕು. ಓಪನ್ ಮಾಡಿಕೊಂಡು ತುದಿಗೆ ಹಾಕೊಳ್ತಾ ಬರಬೇಕು. ಓಕೆನಾ? ಸೊ ತುದಿಗೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ನೀವು ಫೋಲ್ಡಿಂಗ್ ಮಾಡ್ಕೊಂಡಾಗ ಅದು ನಿಮಗೆ ಕರೆಕ್ಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿ ಇಟ್ಕೊಂಡ್ಮೇಲೆ ಇವಾಗ ಇದು ತುದಿಗೆ ಹಾಕಿರ್ತೀವಿ ಅಲ್ವಾ, ಅದೇನಾಗುತ್ತೆ ನಮಗೆ ಫೋಲ್ಡಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆ ರೀತಿ ತುದಿಗೆ ಇಟ್ಕೊಂಡಾಗ ಇದನ್ನೇನು ಮಾಡಬೇಕು, ಈಗ ಫೋಲ್ಡ್ ಮಾಡ್ಕೋಬೇಕು ಸ್ವಲ್ಪ ಈ ರೀತಿ ನೋಡಿ.
ಹೀಗಿದೆ ಅನ್ನೋದನ್ನು ಹೀಗೆ ಫೋಲ್ಡಿಂಗ್ ಮಾಡಿಕೊಂಡು ಎರ್ಜಸ್ಗೆ ಹೊಲಿಗೆ ಹಾಕ್ಕೊಳ್ತಾ ಬನ್ನಿ. ನೋಡಿ ಹೀಗೆ ಇದ್ರ ಎರ್ಜಸ್ಗೆ ಹೊಲಿಗೆ ಹಾಕ್ಕೊಳ್ಳಿ. ನಿಮಗೆ ಅಗಲ ಬೇಕು ಅಂದರೂ ಅಗಲ ಹಾಕೋಬೋದು, ಅಗಲ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮೀಡಿಯಮ್ ಆಗಿ ನೀವು ಹೊಲಿಗೆನ ಎಷ್ಟಕ್ಕೆ ಹಾಕ್ತೀರಲ್ವ ಅಷ್ಟು ಅಳತೆಗೆ ಹಾಕ್ಕೊಳ್ಳಿ. ಹಾಗೆ ಪೂರ್ತಿ ಒಂದೇ ಸಮ ಬರಲಿ ಆ ರೀತಿ ಹೊಲಿಗೆ ಹಾಕ್ಕೊಂಡೋಗಿ ಒಳಗಡೆಗೆ ಈ ರೀತಿ ಫೋಲ್ಡಿಂಗ್ ಮಾಡಿ ಈ ಕಡೆ ಸೈಡ್ ರೌಂಡ್ ನಾವು ತಿರುಗಿಸ್ತೀವಿ ಅಲ್ವಾ, ಸೊ ಅಲ್ಲೂ ಕೂಡ ಏನು ಚೇಂಜಸ್ ಇಲ್ಲ. ನಾರ್ಮಲಾಗಿ ಸ್ಟ್ರೈಟ್ ಇಟ್ಕೊಂಡೆ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಸೊ ನೋಡಿ ಇದು ಪೂರ್ತಿಯಾಗಿ ಇವಾಗ ರೆಡಿ ಆಯಿತು. ರೆಡಿ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಹೊಲಿಗೆ ಹಾಕಿರೋ ಥರ ಮಾತ್ರ ಕಾಣಿಸುತ್ತೆ, ಹಿಂದ್ಗಡೆ ಈ ರೀತಿ ಪೈಪಿಂಗ್ ಥರನೇ ಬರುತ್ತೆ. ಸೊ ಏನು ಕೂಡ ಚೇಂಜಸ್ ಇಲ್ಲ. ಯಾರಿಗೆಲ್ಲ ಪೈಪಿಂಗ್ ಹಾಕೋದಕ್ಕೆ ಬರೋದಿಲ್ಲ ಅವರು ಈ ರೀತಿ ಕೂಡ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಶೇಪ್ ಕೂಡ ಅಷ್ಟೇ ನೀಟಾಗಿಯೇ ಬರುತ್ತೆ, ಯಾವುದೇ ರೀತಿ ಚೇಂಜಸ್ ಕೂಡ ಬರೋದಿಲ್ಲ. ಸೊ ಗೊತ್ತಾಯ್ತಲ್ವಾ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ. ಅದಕ್ಕೆ ಯಾವುದೇ ರೀತಿ ಎಡಿಟಿಂಗ್ ಮಾಡ್ದೇ ಡೈರೆಕ್ಟ್ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ಹೊಸ್ದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆಯೇ ಇದನ್ನು ದಾರನೂ ಕೂಡ ಹಾಕೊಂಡು ಬಿಡೋಣ. ಮಷೀನಲ್ಲೇ ಹಾಕೋಂಥವ್ರು ಮಷೀನಲ್ಲೇ ಹಾಕ್ಕೊಳ್ಳಿ, ಇಲ್ಲ ನೀವೇನಾದರೂ ಹಾಗೆಯೇ ಕಾಜಾನ ಮಾಡ್ತೀರಾ ಅಂದರೆ ಮಾಡ್ಬೋದು. ಸೊ ನಾನು ಎಲ್ಲದಕ್ಕೂ ಕೂಡ ಆಲ್ಮೋಸ್ಟ್ ಆಲ್ ಮಷೀನಲ್ಲೇ ಹಾಕ್ಬಿಡ್ತೀನಿ, ಹಾಗಾಗಿ ಮಷೀನಲ್ಲೇ ಹಾಕೋದು. ಸೊ ನೋಡಿ ಈಗ ಇದನ್ನು ಈ ರೀತಿ ತಿರುಗಿಸ್ಕೊಂಡು ವಿ ಶೇಪ್ ಹಾಕೋದು ಅಷ್ಟೇ. ಏನಕ್ಕೆ ಲಾಸ್ಟಲ್ಲಿ ಹಾಕ್ತೀನಿ ಅಂದರೆ ಇದನ್ನು ನೋಡ್ಕೊಳ್ಳೋಣ ಒಂದು ಸಲ. ಅಕಸ್ಮಾತ್ ಏನಾದರೂ ಎದೆ ಸುತ್ತಳತೆ ಹತ್ರ ಟೈಟ್ ಲೂಸ್ ಬಂದರೆ ಇದನ್ನು ಬಿಚ್ಚಿ ಟೈಟ್ ಮಾಡಿಬಿಡ್ಬೋದು ಜಾಸ್ತಿ ಆದರೆ. ಇಲ್ಲ ಅಂತಂದರೆ ಲೂಸ್ ಆಯಿತು ಅಂತಂದರೆ ಎಕ್ಸ್ಟ್ರಾ ಹಾಕ್ಬಿಡ್ಬೋದು ಬಟ್ಟೆನ ಅಂದ್ಬಿಟ್ಟು ನಾನು ಕಾಜನ್ನು ಲಾಸ್ಟಲ್ಲಿ ಮಾಡ್ಕೊಳ್ತೀನಿ ಅಷ್ಟೇ. ಫಾಸ್ಟಾಗಿ ಹೊಲಿಯೋದನ್ನು ರೂಢಿ ಮಾಡ್ಕೊಳ್ಳಿ. ಫಾಸ್ಟಾಗಿ ಹೊಲಿಯೋದು ರೂಢಿ ಮಾಡಿಕೊಂಡ್ರೆ ಸೊ ನೀವು ಸಂಜೆವರೆಗೂ ಕುತ್ಕೊಂಡು 3 ಬ್ಲೌಸ್ ಹೊಲಿಯೋದಕ್ಕಿಂತ ಫಾಸ್ಟಾಗಿ ಹೊಲಿದ್ರೆ 1 ಅವರ್ 2 ಅವರ್ಗೆಲ್ಲ 3 ಬ್ಲೌಸ್ಗಳನ್ನ ಮುಗಿಸ್ಬಿಡ್ಬೋದು. ಆವಾಗ ನೀವು ಕೂಡ ಕುತ್ಕೊಂಡು ರೆಸ್ಟ್ ಮಾಡ್ಬೋದು.